ಒಂದು ಕತೆ ಹೇಳ. ನೀವು ಮನುಷ್ಯರು ಕಟ್ಟಿರೋ ದೇವಸ್ಥಾನ ನೋಡಿರ್ತೀರಾ, ರಾಜರು ಕಟ್ಟಿರೋ ದೇವಸ್ಥಾನ ನೋಡಿರ್ತೀರಾ, ಅಥವಾ ದೇವ್ರು ಕಟ್ಟಿರೋ ದೇವಸ್ಥಾನನೇ ನೋಡಿರ್ತೀರಾ. ಆದ್ರೆ ಇಲ್ಲೊಂದು ಜಾಗದಲ್ಲಿ ದೆವ್ವಗಳು ಕಟ್ಟಿರೋ ದೇವಸ್ಥಾನ ನೋಡಿದ್ದೀರಾ? ಇಲ್ಲೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನ ಎಲ್ಲಿದೆ ಅಂತಂದ್ರೆ ದೊಡ್ಡಬಳ್ಳಾಪುರ ಹತ್ರದಲ್ಲಿರುವಂತ ಬೊಮ್ಮವರ ಅನ್ನೋ ಊರಲ್ಲಿ ಈ ದೇವಸ್ಥಾನ ಇರೋದು. ಇದರ ಹಿಸ್ಟ್ರಿ ತಿಳ್ಕೊಳ್ಳೋಣ ಬನ್ನಿ. 600 years ಬಿಫೋರ್ ಈ ಊರಲ್ಲಿ ಬಹಳಷ್ಟು ದೆವ್ವಗಳು ಇದ್ವಂತೆ. ಬಹಳ ದೆವ್ವಗಳ ಕಾಟ ಕೊಡ್ತಿದ್ವಂತೆ ಊರಿನ ಜನಗಳಿಗೆಲ್ಲ. ಆವಾಗ ಆ ಊರಲ್ಲಿ ಒಬ್ಬ ಬುಚ್ಚಯ್ಯ ಅಂತ ಒಬ್ಬರಿದ್ರು. ಅವ್ರಿಗೆ ಈ ದೆವ್ವಗಳ ಕಾಟ ನೋಡಿ ನೋಡಿ ಬೇಸತ್ತು ಹೋಗಿದ್ರು. ಅದಾದ್ಮೇಲೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಇಲ್ಲ, ಈ ದೆವ್ವಗಳಿಂದ ನಮ್ಗೊಂದು ಮುಕ್ತಿ ಸಿಗಬೇಕು, ಹೆಂಗಾದ್ರೂ ಮಾಡಿ ದೆವ್ವಗಳನ್ನ ಓಡಿಸ್ಬೇಕು ಅಂತ ಹೇಳಿ ಅವರು ತಾಂತ್ರಿಕ ವಿದ್ಯೆಯನ್ನು ಕಲ್ತಿರತ್ತೆ. ಕಲಿತು ದೆವ್ವಗಳ ಮೇಲೆ ಪ್ರಯೋಗ ಮಾಡಬೇಕು ಅಂತಿದ್ರು. ಅದು ಆ ಕಡೆ ಹಂಗಿತ್ತು. ಅದೇ ಟೈಮಲ್ಲಿ ಬುಚ್ಚಯ್ಯ ಅವರು ಏನು ಮಾಡಿದ್ರು, ಈ ಊರಲ್ಲೊಂದು ದೇವಸ್ಥಾನ ಕಟ್ಟೋಣ ಅಂತ ಹೇಳಿ ದೇವಸ್ಥಾನ ಕಟ್ತಾರೆ. ಆ ದೇವಸ್ಥಾನ ಕಟ್ಟಾದ ಮೇಲೆ ಬುಚ್ಚಯ್ಯ ಅವರು ಶಿವನ ಭಕ್ತರು. ಹಂಗಾಗಿ ಆ ಒಂದು ದೇವಸ್ಥಾನ ಶಿವನ ದೇವಸ್ಥಾನ ಮಾಡೋದು. ಆ ದೇವಸ್ಥಾನ ಕಟ್ಟಿ ಒಂದೇ ದಿನದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಈ ದೆವ್ವಗಳೆಲ್ಲ ಸೇರ್ಕೊಂಡು ಆ ದೇವಸ್ಥಾನನ ಒಂದೇ ದಿನದಲ್ಲಿ ಧ್ವಂಸ ಮಾಡಿಬಿಡ್ತು. ಧ್ವಂಸ ಮಾಡಾದ ಮೇಲೆ ಬುಚ್ಚಯ್ಯ ಅವರಿಗೆ ಬಹಳಷ್ಟು ಸಿಟ್ಟು ಬಂದ್ಬಿಡ್ತು. ಕಷ್ಟಪಟ್ಟು ಕಟ್ಟಿರುವಂತ ದೇವಸ್ಥಾನನ ಒಂದೇ ದಿನದಲ್ಲಿ ಧ್ವಂಸ ಮಾಡ್ತೀರಾ ನೀವು ಅಂತ ಹೇಳಿ ಅವರು ತಮ್ಮ ತಾಂತ್ರಿಕ ವಿದ್ಯೆಯನ್ನು ಈ ದೆವ್ವಗಳ ಮೇಲೆ ಉಪಯೋಗಿಸಿ ದಿಗ್ಬಂಧನ ಮಾಡಿದ್ರು. ದೆವ್ವಗಳನ್ನ ದಿಗ್ಬಂಧನ ಮಾಡಾದ ಮೇಲೆ ದೆವ್ವಗಳೆಲ್ಲ ಬುಚ್ಚಯ್ಯ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂತು, ಏನಂತ, ನನ್ನ ಬಿಡಿಸ್ರಿ ಅಂತ. ಅದಾದ ಮೇಲೆ ಬುಚ್ಚಯ್ಯ ಅವ್ರು ಏನ್ ಮಾಡಿದ್ರು, ನಾನು ನಿಮ್ಮನ್ನ ಬಿಡಿಸ್ತೀನಿ, ಆದ್ರೆ 2 ಷರತ್ತಿದೆ. ಅದೇನ್ ಷರತ್ತು ಅಂತಂದ್ರೆ, ಒಂದು, ಈ ಬೀಳ್ಸಿರೋ ಧ್ವಂಸ ಮಾಡಿರೋ ದೇವಸ್ಥಾನನ ಒಂದೇ ರಾತ್ರಿಯಲ್ಲಿ ಕಟ್ಟಬೇಕು. ಅಂಡ್ ದ ಸೆಕೆಂಡ್ ಒನ್ ಇಸ್, ನೀವು ಈ ಊರ್ನ ಬಿಟ್ಟು ಹೋಗ್ಬೇಕು. ಈ 2 ಷರತ್ತು ಬುಚ್ಚಯ್ಯ ಅವರು ಹಾಕ್ತಾರೆ. ಹಾಕದ್ಮೇಲೆ ದೆವ್ವಗಳು ಫೈನ್, ಅಕ್ಸೆಪ್ಟೆಡ್ ಅಂತ ಹೇಳಿ ಷರತ್ನ ಒಪ್ಕೊಂಡು ಒಂದೇ ರಾತ್ರಿಯಲ್ಲಿ ಎಲ್ಲ ದೆವ್ವಗಳು ಸೇರ್ಕೊಂಡು ಆ ದೇವಸ್ಥಾನ ಕಟ್ತಾರೆ. ಕಟ್ಟಾದ ಮೇಲೆ ದೆವ್ವಗಳು ಆ ಊರು ಬಿಟ್ಟು ಹೋಗ್ಬಿಡುತ್ತೆ. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ, ಆ ದೇವಸ್ಥಾನದಲ್ಲಿ ದೇವರಾಗ್ಲಿ, ಗರ್ಭಗುಡಿಯಲ್ಲಿ ದೇವರಾಗ್ಲಿ ಏನೂ ಇರಲಿಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಬ್ಲ್ಯಾಂಕ್. ಹೀಗೆ ಒಂದ್ ಸ್ವಲ್ಪ ವರ್ಷಗಳು ಹೋದು. ಊರಿನ ಜನಗಳಿಗೆ ನೀರ್ ಬೇಕಾಗಿತ್ತು. ಹಂಗಾಗಿ ಅವ್ರು ಏನ್ ಮಾಡಿದ್ರು, ಊರಲ್ಲೇ ಒಂದು ಬಾವಿ ತೋಡೋಣ ಅಂತ ಹೇಳಿ ಬಾವಿ ತೋಡಿದ್ರು. ಬಾವಿ ತೋಡ್ಬೇಕು ಅಂತಂದ್ರೆ ಒಂದು ಶಿವಲಿಂಗ ಸಿಗುತ್ತೆ. ಆ ಶಿವಲಿಂಗ ನೋಡಾದ್ಮೇಲೆ ಎಲ್ಲರೂ ಸೇರಿ, ಹೆಂಗು ದೇವಸ್ಥಾನ ಕಟ್ಟಿರೋ ದೇವಸ್ಥಾನನೇ ಇದೆ, ಆ ದೇವಸ್ಥಾನದಲ್ಲೇ ಇದನ್ನ ಸ್ಥಾಪನೆ ಮಾಡೋಣ ಅಂತ ಹೇಳಿ ಆ ಶಿವಲಿಂಗನ ತಗೊಂಡೋಗಿ ಆ ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಿದ್ರು. ಆ ದೇವಸ್ಥಾನದ ಹೆಸರು ಸುಂದರೇಶ್ವರ ದೇವಸ್ಥಾನ ಅಂತ ಹೇಳಿ ಸ್ಥಾಪನೆ ಮಾಡಿದ್ರು. ಅದಾದ್ಮೇಲೆ ಎಲ್ಲ ಭಕ್ತಾದಿಗಳು ಬರೋದು, ಪೂಜೆ ಮಾಡೋದು ಎಲ್ಲ ನಡೆಯೋಕೆ ಶುರುವಾಯಿತು. ನಾವು ಆಲ್ ಇಟ್ ಇಸ್ ಸೆಟ್ ಟು ಬಿ ಫ್ರೀ. ಎಲ್ಲ ಆರಾಮಾಗಿ ಎಲ್ಲ ನೀಟಾಗಿ ನಡ್ಕೊಂಡು ಹೋಗ್ತಿದೆ. ದಿನನಿತ್ಯ ಪೂಜೆ ಪುನಸ್ಕಾರ ಎಲ್ಲ ನಡೀತಿದೆ. ಸೊ ಇತಿಹಾಸದಲ್ಲಿ ಇಂಥ ಒಂದು ಘಟನೆ ಆಗಿದೆ ಅಂತ ನಿಮ್ಗೆ ಏನಾದರೂ ಗೊತ್ತಿತ್ತಾ? ಗೊತ್ತಿಲ್ಲ ಅಂದ್ರೆ ನೀವು ಆಯ್ತು ಅಂತಂದ್ರೆ ಹೋಗಿ ಆ ದೇವಸ್ಥಾನನ ಒಮ್ಮೆ ದರ್ಶನ ಕೊಡಿ. ಓಂ ನಮಃ ಶಿವಾಯ.